ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಮಯ ಕೊಟ್ಟರೆ ಪ್ರೇಮ ಮನೆಯವರು ನಿರ್ಧಾರ ಬದಲಾಗೋ ಹಾಗೆ ಮಾಡ್ತಾರೆ ಅಂತಾರೆ ಸುಂದರೇಶ್. ಇವರ ಅಡ್ವೊಕೇಟ್ ಸುಂದರೇಶ್ ಅವರು ಪ್ರೇಮ ಅವ್ರ ಫ್ಯಾಮಿಲಿ ಮೇಲೆ ಬೇಸ್ಲೆಸ್ ಅಫಿಷಿಯೇಷನ್ ಮಾಡ್ತಾ ಇದ್ದಾರೆ ಅಂತಾರೆ ಅನಿತಾ. ಇಲ್ಲ ಯುವರ್ ಆನರ್, ಪ್ರೇಮ ಅವರು ತಾವೇ ಕೊಟ್ಟಿರೋ ಅನಾಲ್ಮೆಂಟ್ನ ವಾಪಸ್ ತಗೊಳ್ಳೋಕೆ ನೋಡಿದರೆ ಗೊತ್ತಾಗುತ್ತೆ. ಪ್ರೇಮ ಅವ್ರ ಮನೆಯವರು ಅವಳ ಮೇಲೆ ಎಷ್ಟು ಪ್ರೆಷರ್ ಹಾಕಿದ್ದಾರೆ ಅಂತ. ಅದು ಅಲ್ಲದೆ ರಾಮ್ ಮೇಲೆ ಹಾಕಿರೋ ಕಂಪ್ಲೇಂಟ್, ನಿಮ್ಮ ಮುಂದೆ ನಿಂತಿರೋ ವಿಟ್ನೆಸ್, ಇದನ್ನೆಲ್ಲ ನೀವು ಗಮನಿಸಿದರೆ ಗೊತ್ತಾಗುತ್ತೆ ಪ್ರೇಮಗೆ ರಾಮ್ ಜೊತೆ ಸಂಸಾರ ಮಾಡೋಕ್ಕೆ ಆಗ್ತಿಲ್ಲ ಅಂತ. ಇಷ್ಟೆಲ್ಲ ಸಾಕ್ಷಿ ಇರುವಾಗ ಪ್ರೇಮ ರಾಮ್ ಮದುವೆನ ಅಮಾನತು ಮಾಡಿ ಒಲ್ಲದ ಮದುವೆಯಿಂದ ಪ್ರೇಮ ಅವರಿಗೆ ಮುಕ್ತಿ ಕೊಡಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಇವರು ತುಂಬ ಇನ್ನೋಸೆಂಟ್. ಕಿಡ್ನಾಪ್ ಮಾಡಿ ಮದುವೆ ಆದರೂ ಅವ್ರ ಜೊತೆ ಬಾಳೋಕೆ ಒಪ್ಕೊಂಡಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ. ಅವರು ಇನ್ನೋಸೆನ್ಸ್ನ ಮನೆಯವರು ದುರುಪಯೋಗ ಪಡಿಸ್ಕೊಳ್ಳೋಕೆ ಬಿಡಬಾರ್ದು ಯುವರ್ ಆನರ್. ಈ ಕೂಡಲೇ ಪ್ರೇಮ ಅವರು ಧೈರ್ಯವಾಗಿ ಹಾಕಿರೋ ಅಪೀಲ್ನ ಒಪ್ಕೊಂಡು ರಾಮ್ನಿಂದ ಅವರಿಗೆ ಮುಕ್ತಿ ಕೊಡಿಸ್ಬೇಕು ಅಂತಾರೆ ಸುಂದರೇಶ್. ಕೋರ್ಟ್ ಈಸ್ ಅರ್ಜೆಂಟ್ ಟು 4 PM ಅಂತ ಜಡ್ಜ್ ಹೋಗ್ತಾರೆ. ಆಗ ದೇವ ಹೊರಗಡೆ ಬಂದು ಫೋನಲ್ಲಿ ಮಾತಾಡ್ತಿರ್ತಾನೆ. ಪ್ರೇಮ ಮನೆಯವ್ರ ಜೊತೆ ಕೋರ್ಟಿಂದ ಹೊರಗಡೆ ಬಂದು ದೇವನ ನೋಡಿ, ಏಯ್ ಯಾರೋ ನೀನು, ಯಾಕೋ ಹೀಗೆ ಸುಳ್ಳು ಹೇಳ್ತಿದ್ಯಾ ಅಂತಾಳೆ. ಪ್ರೇಮ, ವಾಟ್ ಈಸ್ ದಿಸ್, ಯಾಕೆ ಹಿಂಗೆ ಆಡ್ತಿದ್ಯಾ, ನನ್ನನ್ನೇ ಯಾರು ಅಂತ ಕೇಳೋಂಗಾಗಿದೆಯಾ, ಅಂದರೆ ನಿಮ್ಮ ಮನೇಲಿ ನಿಮ್ಮನ್ನ ಯಾವ ರೇಂಜಿಗೆ ಹೆದರಿಸಿರ್ಬೇಡ ಅಂತಾನೆ ದೇವ. ಏಯ್ ಯಾರು ಹೆದರಿಸಿಲ್ಲ ನನಗೆ, ನೀನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತಾಳೆ ಪ್ರೇಮ. ಯಾಕೆ ಪ್ರೇಮ, ನನ್ನ ಮೇಲಿರೋ ಪ್ರೀತಿಗಿಂತ ಮನೆಯವ್ರ ಮೇಲಿರೋ ಭಯನೇ ಹೆಚ್ಚಾಗೋಯ್ತಾ ನಿನಗೆ? ಒಂದು ಸಲ ನಾವು ಪ್ರೀತಿ ಮಾಡಿದ ದಿನಗಳನ್ನು ನೆನ್ಪು ಮಾಡ್ಕೊ ಪ್ರೇಮ. ಪಾರ್ಕಲ್ಲಿ ಕೈ ಹಿಡ್ಕೊಂಡು ಓಡಾಡಿದ್ದು, ಜೊತೆಗೆ ಕೂತ್ಕೊಂಡಿದ್ದು, ಒಟ್ಟಾಗಿ ಕನ್ಸ್ಕೊಂಡಿದ್ದೆಲ್ಲ ಮರ್ತೋಯ್ತ ಪ್ರೇಮ ನಿನಗೆ? ನನ್ನನ್ನೇ ಯಾರು ಅಂತ ಕೇಳ್ತಿದ್ಯಾ ಅಂತಾನೆ ದೇವ. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದರೆ ಸರಿ ಇರಲ್ಲ ನೋಡು, ನಾನು ಇವತ್ತೇ ನೋಡ್ತಾ ಇರೋದು ನಿನ್ನ ಅಂತಾಳೆ ಪ್ರೇಮ. ನನ್ನ ನೋಡದೆ ನಿದ್ದೆನೇ ಬರಲ್ಲ ಅಂತಿದ್ದವಳು ಈಗ ಯಾಕೆ ಹಿಂಗೆ ಆಡ್ತಿದ್ಯಾ ಪ್ರೇಮ ನೀನು? ವಾಟ್ ಈಸ್ ದಿಸ್ ಪ್ರೇಮ ಅಂತಾನೆ ದೇವ. ಯಾವನ್ಲ ನೀನು ಎದುರಿಸ್ತಾ ಇರೋದು? ಯಾರಲ್ಲ ನೀನು ಹೀಗೆಲ್ಲ ಸುಳ್ಳು ಹೇಳು ಅಂತ? ಯಾರು ನಿನಗೆ ದುಡ್ಡು ಕೊಟ್ಟು ಕಳಿಸಿರೋದು? ಸತ್ಯ ಬೋಗಳೋ, ಇಲ್ಲ ಅಂದರೆ ಅಂತ ಮಹಾದೇವ ದೇವನ ಕಾಲರ್ ಪಟ್ಟಿನ ಹಿಡ್ಕೋತಾನೆ. ಆಗ ಸ್ನೇಹ ಧನರಾಜ್ ಎಲ್ಲ ಶಾಕ್ನಿಂದ ನೋಡ್ತಾರೆ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಇಲ್ಲೇ ಹೂತಾಕ್ಬಿಡ್ತೀನಿ, ಮಾತಾಡೋ, ಕೋರ್ಟ್ ಒಳಗಡೆ ಗಲಾಟೆ ಬೇಡ ಅಂತ ಸುಮ್ಮನೆ ಇದೆ. ಇವಾಗ ನಿನಗೆ ದುಡ್ಡು ಕೊಟ್ಟು ಕಳಿಸಿದ್ದು ಯಾರು? ಯಾಕೆ ಹಿಂಗೆ ಬಂದು ಸುಳ್ಳು ಹೇಳ್ತಿರೋದು ಅಂತ ಹೇಳ್ದೆ ಹೋದರೆ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿನ್ನ ಇಲ್ಲೇ ಸಿಗ್ದು ತೋರಣ ಕಟ್ಬಿಡ್ತೀನಿ ಅಂತಾನೆ ಮಹಾದೇವ. ಆಗ ಮನೆಯವರೆಲ್ಲ ಗಾಬರಿ ಆಗ್ತಾರೆ. ಹೇಳ, ಆಗ ಕೋರ್ಟ್ ಒಳಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ, ಇಲ್ಲೇನು ಆಗದೆ ಹೇಳು ಅಂತಾನೆ ಮಹಾದೇವ. ರೀ ಶರ್ಟ್ ಬಿಡ್ರಿ ನೀವು, ನಾನೇನು ಸುಳ್ಳು ಸಾಕ್ಷಿ ಹೇಳೋಕೆ ಬಂದಿಲ್ಲ. ಕೋರ್ಟ್ ಒಳಗೆ ಏನು ಸಾಕ್ಷಿ ಹೇಳಿದ್ನೋ ಅದೇ ಸತ್ಯ. ನಾನು ಪ್ರೇಮನ ಬಾಯ್ ಫ್ರೆಂಡು, ಬದುಕಿದ್ರು ಸತ್ರು ಅದು ಪ್ರೇಮನ ಜೊತೆನೆ. ನಿಮಗೆ ಬಾಯಿ ಮಾತಲ್ಲಿ ಹೇಳಿದರೆ ಕೇಳಲ್ಲ ಅನ್ಸತ್ತೆ. ನೀನನ್ನ ಅಂತ ಮಹಾದೇವ ಹೊಡಿಬೇಕು ಅನ್ನುವಾಗ ಕಲ್ಯಾಣಿ ಮಹಾದೇವ ಅಂತ ಕೂಗ್ತಾ ಬಂದು, ಮಹಾದೇವ ಏನು ಮಾಡ್ತಿದ್ಯಾ, ಬಿಡೋ ಅವನ್ನ, ಇದು ಕೋರ್ಟ್ ಕಣೋ, ನೀನೇನೋ ಮಾಡಿ ಅವನಿಗೇನಾದರೂ ಹೆಚ್ಚು ಕಮ್ಮಿ ಆಗೋದ್ರೆ ಆಮೇಲೆ ಅವ್ನು ಮಾಡಿರೋ ತಪ್ಪು ಅವನ ಜೊತೆ ಶಾಶ್ವತವಾಗಿ ಮುಚ್ಚೋಗುತ್ತೆ. ಪ್ರೇಮ ಮೇಲೆ ಬಂದಿರೋ ಕಳಂಕ ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂತಾರೆ ಕಲ್ಯಾಣಿ. ದೇವ ಅಲ್ಲಿಂದ ಹೋಗ್ತಾನೆ. ಆಗ ಪ್ರೇಮ ಅಳ್ತಾ, ಅತ್ತೆ ಈ ಮನುಷ್ಯನ ಇವತ್ತೇ ನೋಡ್ತಿರೋದು ನಾನು, ಇವನು ಯಾರು ಅಂತಲೇ ಗೊತ್ತಿಲ್ಲ, ಏನೇನೋ ಮಾತಾಡ್ತಿದ್ದಾನೆ, ನನಗೆ ತುಂಬ ಹಿಂಸೆ ಆಗ್ತಿದೆ ಅಂತಾಳೆ ಪ್ರೇಮ. ನೀನೇನು ಅಂತ ನಮಗೆ ಗೊತ್ತು, ನೀನೆಂಥವಳು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅವನು ಬಂದು ಏನು ಹೇಳಿಬಿಟ್ರೆ ನಾವು ನಂಬಿಡ್ತೀವ? ನಿನ್ನ ಜೊತೆ ನಾವಿದ್ದೀವಿ, ನೀನೇನು ಯೋಚನೆ ಮಾಡಬೇಡ ಅಂತಾರೆ ಕಲ್ಯಾಣಿ. ಆಗ ಮಹೇಶ್ವರಿ ಬಂದು, ಏನಾಗಿದೆ ಅಕ್ಕ ನಿಮಗೆಲ್ಲ? ಸತ್ಯ ಕಣ್ಮುಂದೆ ಎದ್ದು ಕುಣಿತಿದ್ರು ಯಾವುದನ್ನು ನಂಬೋದೇ ಇಲ್ಲ ಅಂತಿರಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಅದು ಗೊತ್ತಾಗ್ತಿಲ್ವ ನಿಮಗೆ ಅಂತಾರೆ. ಈಚೆ ಪ್ರೇಮ ಅಪ್ಪ ಸತ್ಯ ಅವರು ಒಂದು ಕಡೆ ನಿಂತಿರುವಾಗ ಒಬ್ಬರು ಬಂದು, ಏನೋ ಸತ್ಯ ನೀನೇನು ಇಲ್ಲಿ? ಅಲ್ಲಪ್ಪ, ಒಂದು ಸಲನೂ ಕೋರ್ಟ್ ಕಚೇರಿ ಮೆಟ್ಲೆ ಹತ್ತಿಲ್ಲ ಅಂತ ಎದೆ ತಟ್ಕೊಂಡು ಹೇಳ್ತಿದ್ದೆ, ಇವತ್ತೇನೋ ಇಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ಯಾ? ಗೊತ್ತಾಯ್ತು ಬಿಡು, ನಿನ್ನ ಮಗಳದ್ದೇನು ಕೇಸ್ ಆಗಿದೆ ಅಂತಲ್ಲಪ್ಪ, ಆಗಿರೋ ಮದುವೆನ ಕ್ಯಾನ್ಸಲ್ ಮಾಡಿ ಅಂತ ಅರ್ಜಿ ಹಾಕಿದ್ದಾಳಂತಲ್ಲ. ಏಯ್ ಆದರೂ ನಿನ್ನ ಮಗಳದ್ದು ಭಾರಿ ಆಯ್ತು ಕಣೋ, ಬಿಡು ಅಂತಾರೆ. ನೊಂದವರನ್ನು ಇನ್ನಷ್ಟು ನೋಯಿಸಿದರೆ ಏನು ಸಂತೋಷ ಸಿಗುತ್ತೆ ನಿಮಗೆ ಅಂತಾರೆ ಸತ್ಯ. ಹಾಗಲ್ಲ ಕಣೋ ಅಂತಾರೆ ಅವರು. ಏಯ್ ನಿಮ್ಮಂಥವ್ರು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನು ಕೆಲಸಕ್ಕೆ ಬಂದಿದ್ರೋ ಆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಮೊದಲೇ ಸಿಟ್ಟಲ್ಲಿದ್ದೀನಿ, ಇನ್ನಷ್ಟು BP ರೈಸ್ ಮಾಡಿದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತಾರೆ ಸತ್ಯ. ಸರಿ ಆಯ್ತಪ್ಪ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ, ಏನೋ ಮಾಡ್ಕೊಳ್ಳಪ್ಪ ಅಂತ ಅವರು ಹೋಗ್ತಾರೆ. ಆಗ ಕಾವ್ಯ ಪ್ರೇಮ ಹತ್ರ, ಅಕ್ಕ ಸಮಾಧಾನ ಮಾಡ್ಕೊಳ್ಳೆ, ಯಾವನೋ ಬಂದು ಸುಳ್ಳು ಸಾಕ್ಷಿ ಹೇಳಿದ ತಕ್ಷಣ ಸತ್ಯ ಸುಳ್ಳಾಗೋದಿಲ್ವೇ ಅಂತಾಳೆ. ಆಗ ಸತ್ಯ, ಮಗಳೇ
ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಆದರೆ ಯಾರೋ ಒಬ್ಬ ಬಂದು ನಿನ್ನ ವಿರುದ್ಧ ಸಾಕ್ಷಿ ಹೇಳ್ತಿದ್ದಾನೆ ಅಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ್ದೆ. ಅವನು ಯಾರು ಅಂತ ಗೊತ್ತಾಗದೆ ನೀನೇನು ಮಾಡೋಕ್ಕಾಗಲ್ಲಮ್ಮ. ಹಾಗಂತ ಹೇಳ್ತಿದ್ದೀನಿ. ಅವನು ಯಾರು ಅಂತ ಗೊತ್ತಿದ್ರೆ ಹೇಳಿಬಿಡಮ್ಮ ಅಂತಾರೆ. ಅಪ್ಪ, ನೀವು ಹೀಗೆ ಕೇಳ್ತೀರಾ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತಾಳೆ ಪ್ರೇಮ. ಏನಪ್ಪ ಮಾತಾಡ್ತಿದ್ದೀರಾ? ಅಕ್ಕ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು ಅಂತ ನೀವೇ ಹೇಳ್ತಿರ್ತೀರಾ. ಈಗ ಎನ್ಕ್ವೈರಿ ಮಾಡೋ ಥರ ಮಾತಾಡಿ ನೀವೇ ಅವಳ ಮನಸ್ಸಿಗೆ ನೋವು ಮಾಡ್ತಿದ್ದೀರಾ. ಅವಳಿಗೆ ಗೊತ್ತಿದ್ದಿದ್ರೆ ಅವಳು ಹೇಳ್ತಿರ್ಲಿಲ್ವಾ ಅಪ್ಪ? ಸುಮ್ಮನೆ ಅವಳ ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ರಿ. ತಂದೆಯಾಗಿ ಮನಸ್ಸಲ್ಲಿ ಅನುಮಾನ ಇರೋರ ಥರ ಮಾತಾಡಿದರೆ ಅವಳಿಗೆ ಎಷ್ಟು ಹರ್ಟ್ ಆಗಬೇಡ ಅಪ್ಪ ಅಂತಾಳೆ ಕಾವ್ಯ. ಈಚೆ ಪ್ರೇಮ ಮಹೇಶ್ವರಿ ಹತ್ರ, ನೋಡಿದ್ರೆ ಆಂಟಿ ಇವತ್ತಿಗೆ ಪ್ರೇಮ ಎಂಥ ಸ್ಥಿತಿ ಬಂದಿದೆ ಅಂತ. ಇಷ್ಟೇ ಅಲ್ಲ, ಇವಳಿಗೆ ಇನ್ನೂ ಇದೆ ಅಂತಾಳೆ. ಇವಳನ್ನು ಇಷ್ಟಕ್ಕೆ ಬಿಡಬಾರ್ದು ಸ್ನೇಹ. ಇವತ್ತು ಇವಳು ಮಾನ ಮರ್ಯಾದೆಯೆಲ್ಲ ಇಲ್ಲೇ ಹರಾಜಾಗ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಇವಳು ನಮ್ಮ ಜೊತೆ ನಮ್ಮ ಮನೆಗೆ ಬರಬಾರ್ದು ಅಂತಾರೆ ಮಹೇಶ್ವರಿ. ನೀವೇನು ಚಿಂತೆ ಮಾಡಬೇಡಿ, ನಮ್ಮ ಲಾಯರ್ ತಮ್ಮ ಕೇಸನ್ನು ಗೆದ್ದೇ ಗೆಲ್ತಾರೆ. ರಾಮ್ ಮತ್ತು ಪ್ರೇಮ ಮ್ಯಾರೇಜ್ ಅನಾಲ್ಮೆಂಟ್ ಅಪ್ರೂವ್ ಆಗೇ ಆಗುತ್ತೆ. ಕಾನೂನು ಪ್ರಕಾರ ಈ ಮದುವೆ ಅಮಾನತು ಆಗೇ ಆಗುತ್ತೆ ಅಂತಾರೆ ಧನ್ರಾಜ್. ಅಷ್ಟಾದರೆ ಸಾಕು ಸರ್. ಈ ಪ್ರೇಮ ಅನ್ನೋ ಪೀಡೆ ನಮ್ಮ ಜೀವನದಿಂದ ತೊಲಗಿದ್ರೆ ಒಂದು ತಂಬಿಗೆ ಹಾಲು ಕುಡಿತೀನಿ ನಾನು ಅಂತಾರೆ ಮಹೇಶ್ವರಿ. ಆ ಕ್ಷಣ ಆದಷ್ಟು ಬೇಗ ಬರುತ್ತೆ ಮೇಡಮ್. ಈ ಥರ ಕೇಸನ್ನು ನಾನು ಸೋತಿದ್ದ ಇತಿಹಾಸದಲ್ಲೇ ಇಲ್ಲ ಅಂತಾರೆ ಸುಂದರೇಶ್. ಸರಿ, ನನಗೊಂದು ಕ್ಲೈಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬರ್ತೀನಿ ಅಂತ ಧನ್ರಾಜ್ ಹೋಗ್ತಾರೆ. ಆಗ ಕಿಟ್ಟಿ, ಸರ್ ನೀವು ಭಯಂಕರ ಇದ್ದೀರಾ ಸರ್. ಆ ಪ್ರೇಮಗೆ ಒಬ್ಬ ಬಾಯ್ ಫ್ರೆಂಡನ್ನು ಸೃಷ್ಟಿ ಮಾಡಿ ಅವನನ್ನು ಸಾಕ್ಷಿಗೆ ಕರೆಸಿದ್ರಲ್ಲ, ದೊಡ್ಡ ಮಾಸ್ಟರ್ ಪ್ಲಾನ್ ಬಿಡಿ ಇದು ಅಂತಾನೆ. ಆದರೆ ಸರ್, ಆ ಹುಡುಗ ನಿಜವಾಗ್ಲೂ ಪ್ರೇಮನ್ ಬಾಯ್ ಫ್ರೆಂಡ್ ಅನ್ನೋಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳಿದರೆ ಏನು ಮಾಡೋದು ಅಂತಾಳೆ ಪೂರ್ವಿ. ಹೌದು ಸ್ನೇಹ, ಕೋರ್ಟ್ ಎಲ್ಲದಕ್ಕೂ ಸಾಕ್ಷಿ ಕೇಳುತ್ತೆ. ಇದಕ್ಕೂ ಸಾಕ್ಷಿ ಕೇಳಿದರೆ ಏನು ಮಾಡೋದು? ಆ ಹುಡುಗ ಪ್ರೇಮ ಗೆಳೆಯ ಅನ್ನೋದಕ್ಕೆ ನಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತಾರೆ ಮಹೇಶ್ವರಿ. ಯೋಚನೆ ಮಾಡಬೇಡಿ ಆಂಟಿ, ಅದಕ್ಕೂ ವ್ಯವಸ್ಥೆ ಆಗಿದೆ. ಹೇಳಿದ್ರಲ್ಲ, ನಮ್ಮ ಲಾಯರ್ ಇಂಥ ಕೇಸ್ಗಳನ್ನು ಸೋತಿರೋ ಇತಿಹಾಸನೇ ಇಲ್ಲ. ಪ್ರೇಮಂಗೆ ಬಾಯ್ ಫ್ರೆಂಡ್ ತಂದಿರೋರಿಗೆ ಸಾಕ್ಷಿ ತರೋದು ಕಷ್ಟನಾ? ಬನ್ನಿ ಸರ್ ಅಂತ ಸ್ನೇಹ ಹೋಗ್ತಾಳೆ. ಮಹೇಶ್ವರಿ, ಕಿಟ್ಟಿ, ಪೂರ್ವಿ ಅಲ್ಲಿ ತಿರುಗುವಾಗ ಕಲ್ಯಾಣಿ ನಿಂತಿರ್ತಾರೆ. ಈಚೆ ಪ್ರೇಮ ಅಳ್ತಾ ನಿಂತಿರ್ತಾಳೆ. ಅಕ್ಕ, ಹೀಗೆ ಅಳ್ತಾ ಕೂತ್ರೆ ಸಮಸ್ಯೆ ಸಾಲ್ವ್ ಆಗೋಗುತ್ತಾ? ಇಂಥ ಟೈಮಲ್ಲೇ ನಾವು ಸ್ಟ್ರಾಂಗ್ ಆಗಿರಬೇಕು ಕಣೆ. ನನಗೆ ಗೊತ್ತು, ಅಪ್ಪ ಹೇಳಿದ ಮಾತಿಂದ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಆದರೆ ಮನಸ್ಸಿಗೆ ಜಾಸ್ತಿ ಹಚ್ಕೋಬೇಡ್ವೆ. ಅಪ್ಪ ಏನೂ ಗೊತ್ತಿಲ್ಲದೆ ಮಾತಾಡ್ಬಿಟ್ರು ಅಂತಾಳೆ ಕಾವ್ಯ. ಪ್ರೇಮ, ನನ್ನ ಮಗಳು ಏನು ಅಂತ ನನಗೆ ಗೊತ್ತಮ್ಮ. ನಾನು ಹಾಗೆ ಮಾತಾಡಬಾರ್ದಿತ್ತು. ನನ್ನ ಕ್ಷಮಿಸ್ಬಿಡಮ್ಮ ಅಂತಾರೆ ಸತ್ಯ. ಅಪ್ಪ ಅಂತ ಅಪ್ಪನ ತಬ್ಕೊಂಡು, ಇದೆಲ್ಲ ನನ್ನ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಆಗ್ತಿದೆ. ಯಾಕೆ ಹೀಗಾಗ್ತಿದೆ ಅಂತಲೂ ಗೊತ್ತಿಲ್ಲ ನನಗೆ. ಅವನು ಯಾರು ಅಂತಲೂ ಗೊತ್ತಿಲ್ಲಪ್ಪ. ಅವನು ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ದಾನೆ ಅಂತಲೂ ಗೊತ್ತಿಲ್ಲ. ಆ ಅರ್ಜಿಗೂ ನಾನು ಸೈನ್ ಹಾಕಿಲ್ಲಪ್ಪ. ಆದರೆ ಅರ್ಜಿಲಿರೋ ಸೈನ್ ನಂದೆ. ಆದರೆ ಅರ್ಜಿಲಿ ನನ್ನ ಸೈನ್ ಇದೆ, ಅದು ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಾಳೆ ಪ್ರೇಮ. ಅಕ್ಕ, ಅಫೀಲ್ ಮೇಲಿರೋದು ನಿಂದೇ ಸೈನು ಅನ್ನೋದು ಕನ್ಫರ್ಮಾ ಅಂತಾಳೆ ಕಾವ್ಯ. ಹೌದು ಕಾವ್ಯ ಅಂತಾಳೆ ಪ್ರೇಮ. ಹೌದು, ಅದು ನಿನ್ನ ಸಿಗ್ನೇಚರ್. ಆದರೆ ನೀನು ಮಾಡಿರೋದು ನೆನಪಿಲ್ಲ ಅಂದರೆ ಯಾರೋ ನಿನಗೆ ಗೊತ್ತಿಲ್ಲದೆ ಇರೋ ಹಾಗೆ ಸಿಗ್ನೇಚರ್ನ ಮಾಡಿಸ್ಕೊಂಡಿದ್ದಾರೆ. ಅಕ್ಕ, ಸರಿಯಾಗಿ ಜ್ಞಾಪಿಸ್ಕೊ, ನೀನು ಇತ್ತೀಚೆಗೆ ಎಲ್ಲಾದರೂ ಸಿಗ್ನೇಚರ್ ಮಾಡಿದ್ಯಾ? ಬೇರೆ ಯಾವುದೋ ಪೇಪರ್ ಅಂತ ಹೇಳಿ ಯಾರಾದರೂ ನಿನ್ನ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ರಾ ಅಂತಾಳೆ ಕಾವ್ಯ. ಆಗ ಪ್ರೇಮ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ. ಅವತ್ತು ಪೂರ್ವಿ ಬಂದು, ಅತ್ತಿಗೆ, ನನಗೆ ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಈ ಪೇಪರ್ಸ್ಗೆ ನಿಮ್ಮ ಸೈನ್ ಬೇಕಿತ್ತು. ನಿಮ್ಮನ್ನು ನಮ್ಮವರನ್ನಾಗಿ ಮಾಡೋ ಪೇಪರ್ಸ್, ನಿಮ್ಮ ಜಾಗನ ಈ ಮನೇಲಿ ಭದ್ರ ಮಾಡೋ ಪೇಪರ್ಸ್. ನೀವು ಈ ಪೇಪರ್ಸ್ಗೆ ಸೈನ್ ಮಾಡಿದರೆ ನೀವು ಅಫಿಷಿಯಲಿ ನಮ್ಮ ಮನೆಯವರಾಗ್ತೀರಾ. ನಿಮ್ಮ ಹೆಸರನ್ನು ಅಣ್ಣನ ಹೆಸರು ಜೊತೆ ಸೇರಿಸಿ ರೇಷನ್ ಕಾರ್ಡಲ್ಲಿ ಹಾಕಿಸ್ಬೇಕು. ಅದಕ್ಕೆ ಅಪ್ಲಿಕೇಶನ್ ತಂದಿದ್ದೀನಿ. ಇದು ಅದೇ ಪೇಪರ್ಸ್ ಅಂತಾಳೆ. ಆಗ ಪ್ರೇಮ ಸೈನ್ ಮಾಡ್ತಾಳೆ. ನಂತರ ಫ್ಲ್ಯಾಶ್ ಬ್ಯಾಕಿಂದ ಹೊರಗಡೆ ಬಂದು, ಅಪ್ಪ, ನಾನು 1 ನಿಮಿಷ ಬಂದೆ ಅಂತ ಪ್ರೇಮ ಹೋಗ್ತಾಳೆ. ಈಚೆ ಕಲ್ಯಾಣಿ ಮಹೇಶ್ವರಿ ಹತ್ರ ಬಂದು, ಆ ಮನೆ ಹಾಳು ಜೊತೆ ನೀವೇನು ಮಾಡ್ತಿದ್ರಿ? ಅವಳ ಜೊತೆ ಏನು ಮಾತಾಡ್ತಿದ್ರಿ? ನಿಮ್ಮನೆ ಕೇಳ್ತಿರೋದು, ಬಾಯಿ ಬಿಟ್ಟು ಮಾತಾಡಿ. ಅವಳಿಗೂ ನಿಮಗೂ ಏನು ವ್ಯವಹಾರ ಇದೆ? ಅಷ್ಟಕ್ಕೂ ಅವಳು ಮತ್ತು ಅವಳಪ್ಪ ಇಲ್ಲಿಗೆ ಯಾಕೆ ಬಂದಿದ್ದು ಅಂತಾರೆ. ಏನಕ್ಕ ಹೀಗೆ ಕೇಳ್ತಿದ್ದೀರಾ? ಅವ್ರು ಯಾಕೆ ಬಂದಿದ್ದಾರಾ? ಆ ಪ್ರೇಮ ರಾಮನ್ನ ಒತ್ತಾಯ ಮಾಡಿ ಮದುವೆ ಮಾಡ್ಕೊಂಡಿರೋದು. ಸ್ನೇಹಗೆ ಅನ್ಯಾಯ ಮಾಡಿದವಳು ಪ್ರೇಮ. ಸ್ನೇಹಕ್ಕೆ ಮಾಡಿರೋ ಅನ್ಯಾಯಕ್ಕೆ ಕರ್ಮ ಹೀಗೆ ವಾಪಸ್ ಹೊಡೀತಿದೆ ಅಂತ ನೋಡಿ ಖುಷಿ ಪಡೋಕ್ಕೆ ಬಂದಿರ್ಬೋದು. ಅಷ್ಟೇ ಅಲ್ಲ ಅಕ್ಕ, ನಾನು ಕೂಡ ಇವತ್ತು ಪ್ರೇಮಗೆ ತಕ್ಕ ಶಾಸ್ತಿ ಆಗೋದನ್ನು ನೋಡ್ಕೊಂಡು ಹೋಗೋಕ್ಕೆ ಬಂದಿರೋದು ಅಂತಾಳೆ ಮಹೇಶ್ವರಿ. ಏಯ್, ನಿನ್ನ ಸೊಸೆ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಮಹೇಶ್ವರಿ ಅಂತಾರೆ ಕಲ್ಯಾಣಿ. ಪದೇ ಪದೇ ನಿನ್ನ ಸೊಸೆ ಅಂತ ಹೇಳಬೇಡ ಅಕ್ಕ. ಅವಳು ಯಾವತ್ತೂ ನನ್ನ ಸೊಸೆ ಆಗೋಕ್ಕೆ ಸಾಧ್ಯ ಇಲ್ಲ. ಅವಳನ್ನು ನಾನು ಯಾವತ್ತೂ ನನ್ನ ಸೊಸೆ ಅಂತ ಒಪ್ಕೊಳ್ಳೋದು ಇಲ್ಲ. ಇವತ್ತು ಅವಳದು ಮತ್ತು ರಾಮ್ ಮದುವೆ ಅಮಾನತಾದರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇರಲ್ಲ ಅಂತಾರೆ ಮಹೇಶ್ವರಿ.
ಈಚೆ ಕಿಟ್ಟಿ ಮಹೇಶ್ವರಿ ಹತ್ರ ಹೊಟ್ಟೆ ತಾಳ ಹಾಕ್ತಿದೆ, ಮೊದಲು ಏನಾದರೂ ತಿನ್ನಬೇಕು ಅಂತಾನೆ. ಇವತ್ತು ಪ್ರೇಮಗೆ ಆಗಿರೋ ಸ್ಥಿತಿ ನೋಡಿದರೆ ನನ್ನ ಹೊಟ್ಟೆ ತುಂಬ ಹೋಗಿದೆ ಕಣೋ ಅಂತಾರೆ ಮಹೇಶ್ವರಿ. ಆಗ ಪ್ರೇಮ ಅವ್ರ ಮುಂದೆ ಬಂದು ನಿಲ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.